ಇದು ಈ ಏರಿಯಾ ಒಂಥರ ಹೈಟೆಕ್ ಆಗ್ತಿದೆ ಅನ್ನೋಂಥದ್ದು ಸರ್. ಹಿಂದೆ ಈ ಏರಿಯಾ ತುಂಬ ಗಾಂಜಾ, ಸಣ್ಣ ಮಕ್ಕಳ ಕೈಯಲ್ಲಿಂದ ಹಿಡಿದು ದೊಡ್ಡವರಿಗೂ ಕೂಡ ಗಾಂಜಾ ಸಿಕ್ಕಿತ್ತು. ಈಗ ಗಾಂಜಾ ನಿಂತಿದೆ, ಇಂಜೆಕ್ಷನು ಮತ್ತು ಟ್ಯಾಬ್ಲೆಟ್ಗಳ ಮೊರೆ ಹೋಗ್ತಿದ್ದಾರೆ. 250 ರೂಪಾಯಿ ಸ್ಕೂಲ್ ಮಕ್ಕಳು ತೆಗೆದುಕೊಳ್ಳುವಂಥ ಒಂದು ದುಸ್ಥಿತಿ ಎದುರಾಗಿದೆ ಈ ಏರಿಯಾದಲ್ಲಿ. ಸಂಜೆ ಆದರೆ ತುಂಬ ಜನ ಬರ್ತಾರೆ. ಇಲ್ಲಿ ನಾನು ವಿಧಾನಸಭೆಯಲ್ಲೂ ಮಾತಾಡಿದೆ. ಈ ಕ್ಯಾನ್ಸರ್ ಡ್ರಗ್ ಔಷಧಿ ಇದೆಯಲ್ಲ, ಅದು 30 ರೂಪಾಯಿ 40 ರೂಪಾಯಿ ಸಿಗ್ತದೆ. ಅದು ಕ್ಯಾನ್ಸರ್ ಪೇಷಂಟ್ ಕೊಡೋದು, ಅವ್ರಿಗೆ ನೋವನ್ನು ತಡ್ಕೊಳೋ ಅಂಥದ್ದಕ್ಕೆ, ನೋವನ್ನು ನಿವಾರ ಮಾಡೋಕ್ಕೆ ಕೊಡೋದು. ಔಷಧಿ ಅಂದಮೇಲೆ ಅದು ಕಡಿಮೆ ಬೆಲೆ ಸಿಗ್ತದೆ. ಅದೆಲ್ಲ ಇಲ್ಲಿ ಮಾರಾಟ ಆಗ್ತಾ ಇದೆ. ನಾನು ಅಸೆಂಬ್ಲಿಯಲ್ಲೇ ಮಾತಾಡಿದ್ದೆ. ಸರ್ಕಾರ ಏನು ಕ್ರಮ ಇಲ್ಲ. ಹಾಗೆ ಮಾತಾಡಿ 1 ತಿಂಗಳಾಯಿತು, ಒಬ್ಬರನ್ನೂ ಅದ್ರ ಬಗ್ಗೆ ಬಂಧಿಸಿಲ್ಲ, ಒಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ. ನಾವು ಉದಾಹರಣೆ ಎಲ್ಲ ಕೊಟ್ಟೆ, ಜಯನಗರ ಆಸ್ಪತ್ರೆ ಉದಾಹರಣೆ ಕೊಟ್ಟೆ ನಾನು. ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ, ಅಂಗಡಿಗಳು ಪ್ರಿಸ್ಕ್ರಿಪ್ಷನ್ ಇಲ್ದೇ ಕೊಡ್ತಾರೆ. ಇಲ್ಲಿ ಎಲ್ಲ ಅಂಗಡಿಗಳು ಏನಿದೆಯಲ್ಲ ದಂಧೆ ಮಾಡ್ಕೊಂಬಿಟ್ಟವ್ರು. ಇಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲ ದಂಧೆ ಮಾಡ್ಕೊಂಡು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದು ಕೊಟ್ಟು ಸಾವಿರಾರು ಜನ ಯುವಕರಿಗೆ, ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಆ ಟ್ಯಾಬ್ಲೆಟ್ ತಗೊಳ್ಳೋಂಥ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಅವ್ರ ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ಇಷ್ಟಿದ್ರು ಕೂಡ ಶಾಸಕರು ನಾವೆಲ್ಲರೂ ಒಂದೇ ಅಂತ ಹೇಳ್ತಾರೆ. ಅದು ಊಟ ಅದೇ ಎಲ್ಲ ಒಂದೇ, ಯಾವಾಗ ಓಟ್ಗೆ ಬಂದಾಗ ಅಷ್ಟೇ. ಈಗ ಪತ್ತೆ ಇರಲ್ಲ ಅವರು. ನೋಡಿ, ಅದು ಸುಮಾರು 20 ಲೀಟ್ರು, ಒಂದೊಂದು ಹಸುನು ಕೂಡ 20 ಲೀಟ್ರ್ ಹಾಲು ಕೊಡ್ತಾ ಇತ್ತು. ಅದರಲ್ಲೇ ಜೀವನ ಅವರು. ನೋಡಿ ಹೇಗೆ ಎಲ್ಲ ಮೊಲೆನೆಲ್ಲ ಕುಯ್ದಾಕ್ಬಿಟ್ಟಿದ್ದಾರೆ. ಹಸುವಿನ ಮೊಲೆಗಳು ಕುಯ್ದಾಕಿದ್ದಾರೆ. ಒಂದು ಹಸುಗೆ ಕಾಲೇ ಕತ್ತರಿಸ್ಬಿಟ್ಟಿದ್ದಾರೆ. ಒಂದು ಹಸು ಬದುಕೋದೇ ಕಷ್ಟ ಇದೆ. ಇನ್ನು ಒಂದು ಹಸು ಬದುಕೋ ಅಂತ ಒಂದು ಸ್ಥಿತಿಯಲ್ಲೇ ಇಲ್ಲ. ಅಂದ್ರೆ ಇನ್ನು ಇದು ಆ ಹಸುವಿನ ಕೆಚ್ಚಲನ್ನು ಕಟ್ಟಾದ್ಮೇಲೆ ಇನ್ನು ಹಾಲು ಕರೆಯೋ ಪ್ರಶ್ನೆನೇ ಇಲ್ಲ. ಅದರಿಂದ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವ್ರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋದು ಸ್ಪಷ್ಟವಾಗಿ